ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. IPL ಪ್ಲೇ ಆಫ್ಸ್ 2024 ಪ್ರಿಡಿಕ್ಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಯಾರು ಗೆಲ್ಲಬಹುದು ಈ ಸಲ, ಯಾರು ಎಲ್ಲೆಲ್ಲಿಗೆ ಹೋಗಬಹುದು, 4 ಟೀಮು ಇರೋವಂಥ 4 ಟೀಮಲ್ಲಿ ಫೈನಲಿಸ್ಟ್ಗಳು ಯಾರು ಆಗ್ಬೋದು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೀವು ಟ್ರೂ RCB ಫ್ಯಾನ್ಸ್ ಆಗಿರೋದ್ರಿಂದ ಬೇಗ ಸಬ್ಸ್ಕ್ರೈಬ್ ಆಗಲೇಬೇಕು ನಮ್ಮ ಚಾನಲ್ಗೆ. ಬೇಗ ಟಕ ನಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಗುರು, ನಮಗೆ ಗೊತ್ತು ನೀನು ಶಿಸ್ತಾಗಿ RCBನ ತಗೊಂಡೋಗಿ ಫೈನಲ್ ಇಟ್ಟಿರ್ತೀಯ ಅಂತ. ಸೊ ನೋಡೋಣ. ಪಕ್ಕಾ ಇದು ನನಗೆ ಯಾಕೋ ಹಾನೆಸ್ಟಾಗಿ, ಟು ಬಿ ಹಾನೆಸ್ಟ್, ನನಗೆ ಈ ಒಂದು ಸಿನಾರಿಯೋ ಆಗ್ಬೋದು ಅಂತ ಅನ್ನಿಸಿದೆ. ಕ್ವಾಲಿಫೈರ್ 1, ಕ್ವಾಲಿಫೈರ್ 2, ಎಲಿಮಿನೇಟರ್ ಇದರಲ್ಲೆಲ್ಲ ಹಿಂಗಾಗಿ ಆಗಬಹುದು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. ಕ್ವಾಲಿಫೈರ್ 1 ಗೊತ್ತಿರೋ ಹಾಗೆ KKR ಇಸ್ ಟೇಕಿಂಗ್ ಆನ್ ಸನ್ರೈಸರ್ಸ್ ಹೈದರಾಬಾದ್. ಎಲಿಮಿನೇಟರು RCB ವರ್ಸಸ್ ಇಟ್ಸ್ RR. ಸೊ RCB ಮತ್ತು RR ಸೆಕೆಂಡ್ ಮ್ಯಾಚ್ ಆಗುತ್ತೆ. ಫಸ್ಟ್ ಮ್ಯಾಚು ಇವ್ರದ್ದೇ ಅಲ್ವಾ, ಕ್ವಾಲಿಫೈರ್ 1. ಸೊ ಕ್ವಾಲಿಫೈರ್ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೆ KKR. ಸೊ ಈ 2 ಟೀಮಲ್ಲಿ ನನಗೆ ಯಾಕೋ ಒಂದು ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಸನ್ರೈಸರ್ಸ್ ಹೈದರಾಬಾದ್ ಅವರು ಗೆಲ್ಲಬಹುದು ಅಂತ. ಸನ್ರೈಸರ್ಸ್ ಹೈದರಾಬಾದ್ ಅವರು ಗೆದ್ದು ಫೈನಲ್ ಪ್ರವೇಶ ಮಾಡಬಹುದು ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ ನನಗೆ. ಅಥವಾ KKR ಹೋಗ್ಬೋದು, KKRಗೂ ಪಾಸಿಬಿಲಿಟಿ ಇದೆ. ಯಾಕಂದರೆ KKR ಟಾಪ್ ಕ್ವಾಲಿಟಿ ಟೀಮು, 3 ಮ್ಯಾಚ್ನ ಮಾತ್ರ ಸೋತಿರುವಂಥ ಟೀಮು KKR. ಸೊ ಇಲ್ಲಿ ಇವರು ಒಂದು ರೇಂಜಿಗೆ ಪರವಾಗಿಲ್ಲ ಅನ್ನೋ ಥರ ಪ್ರದರ್ಶನ ಕೊಟ್ಟಿದ್ದಾರೆ. ಬಟ್ ಆದರೂ ಡಮಾಲ್ ಡಿಮಿಲ್ ಪ್ರದರ್ಶನ ಅಂತೂ ಈ ಒಂದು ಟೂರ್ನಮೆಂಟಲ್ಲಿ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತಂದರೆ ಅದು ಸನ್ರೈಸರ್ಸ್ ಹೈದರಾಬಾದ್ನೇ. ಸೊ ಹಾವಳಿ ಎಬ್ಬಿಸ್ಬಿಡ್ರಿ ಟೂರ್ನಮೆಂಟಲ್ಲಿ. ಸೊ ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇದೆ, ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ ಸನ್ರೈಸರ್ಸ್ ಹೈದರಾಬಾದು ಫೈನಲ್ಸ್ ಅಲ್ಲಿ ಇರ್ತಾರೆ ಅಂತ. ಡೈರೆಕ್ಟಾಗಿ ಇಲ್ಲಿಂದನೇ ಗೆದ್ಬಿಟ್ಟು ಕ್ವಾಲಿಫೈರ್ 2ಗೆ ಹೋಗ್ಬಿಟ್ಟು ಅಲ್ಲಿ ಗೆಲ್ಲೋದಕ್ಕಿಂತ ಇಲ್ಲೇ ಗೆಲ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. RCB ವರ್ಸಸ್ RR ಮ್ಯಾಚಲ್ಲಿ RCB ಗೆದ್ದು ಕ್ವಾಲಿಫೈರ್ 2 ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. KKR ವರ್ಸಸ್ RCB ಇನ್ ಕ್ವಾಲಿಫೈರ್ 2 ಅಂತ ನನಗೆ ಯಾಕೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಿದೆ. ಈ ಪ್ರಿಡಿಕ್ಷನ್ ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ಗೊತ್ತಿಲ್ಲ. ಅಥವಾ ನಾನು ಹೇಳ್ತಿರೋಂಥ 2 ಟೀಮು ಬರದೇ ಇರ್ಬೋದು ಫೈನಲ್ಗೆ, ಅಥವಾ ನಾನು ಹೇಳೋವಂಥ 2 ಟೀಮು ಬಂದರೂ ಬರ್ಬೋದು, ನಾನು ಹೇಳೋವಂಥ ಟೀಮೇ ಟ್ರೋಫಿ ಹೊಡಿಬೋದು, ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಏನೋ ಒಂದು ಗಟ್ ಫೀಲ್ ಅಂತ ಹೇಳ್ತಾರಲ್ಲ, ನನಗೆ ಅನ್ನಿಸ್ತಿದೆ ನಿಮಗೂ ಕೂಡ ಇದೊಂದು ಗಟ್ ಫೀಲಿಂಗ್ ಅನ್ನಿಸ್ಬೋದು. ಯಾರ್ಯಾರು ಯಾವ ಮ್ಯಾಚ್ನ ಗೆಲ್ತಾರೆ ಅಂತೇಳಿ. ಕ್ವಾಲಿಫೈರ್ 1 ಯಾರು ಗೆಲ್ತಾರೆ, ಆಮೇಲೆ ಎಲಿಮಿನೇಟರ್ ಯಾರು ಗೆಲ್ತಾರೆ, ಕ್ವಾಲಿಫೈರ್ 2 ಯಾರು ಗೆಲ್ತಾರೆ, ಆಮೇಲೆ ಫೈನಲ್ಸ್ ಯಾರು ಆಡ್ತಾರೆ, ಫೈನಲ್ಸಲ್ಲಿ ಯಾರು ಗೆಲ್ತಾರೆ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಟ್ ಆದ ಮೇಲೆ ಕಾಮೆಂಟಲ್ಲಿ ಹಾಕಿ ನಿಮ್ಮ ಮ್ಯಾಚ್ ವಿನ್ನರ್, ಟೂರ್ನಮೆಂಟ್ ವಿನ್ನರ್ ಯಾರು ಅಂತ. ಸೊ ನನಗೇನೋ ಅನ್ನಿಸ್ತಿದೆ ಮಗ, ಕ್ವಾಲಿಫೈರ್ 2 ಅಲ್ಲಿ RCB ಗೆಲ್ತಾರೆ KKR ಮೇಲೆ ಅಂತ. KKR ಮೇಲೆ ವರ್ಷಾಗಿ ಆಡಿರ್ಬೋದು ಈ ಸೀಸನ್ RCB. ಬಟ್ ಆದರೆ ನನಗೆ ಯಾಕೋ ಅನ್ನಿಸ್ತಿದೆ ಈ ಒಂದು ಫ್ಲೋನ ನೋಡ್ತು ಅಂದರೆ RCB ನನಗೆ, ಟು ಬಿ ಹಾನೆಸ್ಟ್, ಒಂಥರ ಹಾನೆಸ್ಟಾಗಿ ಹೇಳ್ತಿದ್ದೀನಿ ಇದನ್ನೇನು ಸುಮ್ಮನೆ RCB ಫ್ಯಾನ್ ಅಂತ ಹೇಳ್ತಿಲ್ಲ. ನನಗೆ ಯಾಕೋ ಒಳಗಡೆಯಿಂದ ಅನ್ನಿಸ್ತು. ಇಷ್ಟಿಲ್ಲೇ ಹೇಳ್ತೀನ ಮಗ, 6 ಕಾರ್ ಪಕ್ಕ ಹೊಡಿತಾರೆ ನೋಡಿ ಅಂತ. ಅವಾಗಲೇ ಹೇಳಿದ್ದೆ 6 ಕಾರ್ ಪಕ್ಕ ಹೊಡಿತಾರೆ, ಇಲ್ಲಿಂದ ನೋಡಿ ಎಲ್ಲ ಗೆದ್ಕೊಂಡು ಹೋಗ್ತಾರೆ ಅಂತ. ಹಂಗೆ 6 ಕಾರ್ ಗೆದ್ರು. ಸೊ ಇವಾಗಲೂ ಹೇಳ್ತಾ ಇದ್ದೀನಿ RCB ಗೆಲ್ತಾರೆ ಅಂತ. ಕ್ವಾಲಿಫೈರ್ 2 ಗೆದ್ದು ಫೈನಲ್ ಪ್ರವೇಶ ಮಾಡ್ತಾರೆ ಅಂತ. ಇಟ್ಸ್ RCB ವರ್ಸಸ್ SRH ಅಂತ ನನಗೆ ಅನ್ನಿಸ್ತಿದೆ ಫೈನಲ್ಸಲ್ಲಿ. RCB ವರ್ಸಸ್ SRH ಅನ್ನೋ ಫೈನಲ್ ಆಯಿತು ಅಂತಂದರೆ 2016 ಪಕ್ಕ ಅದೇ ಒಂಥರ ಕಣ್ಮುಂದೆ ಕಟ್ದಂಗಿರೋಂಥ 2016 ಮತ್ತೆ ವಾಪಸ್ ಬಂದಂಗಿರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ, ಇವಾಗ RCB ಏನು ಫಿನಿಶ್ ಮಾಡಿದೆ ಸ್ಥಾನ, ಅದು SRH ಫಿನಿಶ್ ಮಾಡಿರೋ 2016 4ನೇ ಪೊಸಿಷನು. ಇವಾಗ SRH ಏನು ಪೊಸಿಷನ್ಲಿದ್ದಾರೆ, ಅದನ್ನು RCB ಫಿನಿಶ್ ಮಾಡಿರೋ 2ನೇ ಪೊಸಿಷನಲ್ಲಿ 2016. ಸೊ ಆದ್ದರಿಂದ ಒಂಥರ ಕಾಂಟ್ರಾಸ್ಟಿಂಗ್ ಇದೆ. ಒಂಥರ ಅಲ್ಲಾಗಿದ್ದು ಇಲ್ಲಿ ನಮ್ಮ RCBಗೆ ಆಗಬೇಕು ಅಂತ ನಾವು ಬೇಡ್ಕೊಂತೀವಿ ಅಷ್ಟೇ. ಅಲ್ಲಿ SRHಗೆ ಆಗಿದ್ದು ಇಲ್ಲಿ RCBಗೆ ಆಗಬೇಕು ಅಂತಂದರೆ ಫೈನಲ್ಸ್ನಾಗ ಗೆದ್ರಲ್ಲ RCB ಅಲ್ಲ SRH ಗೆದ್ರಲ್ಲ, ಅದು ಇಲ್ಲಿ ಉಲ್ಟಾ ಆಗಲಿ ಅಂತ ಕೇಳ್ಕೊಂತೀವಿ. ಉಲ್ಟಾ ಪಲ್ಟಾ ಆಗ್ತಿದೆ ಎಲ್ಲ. ನಾನು ಕಾದು ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಫೈನಲ್ಸ್ ಗೆಲ್ಲುತ್ತೆ SRH ಮೇಲೆ RCB ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 9ಕ್ಕೆ 9 ಮ್ಯಾಚು, ಇಲ್ಲಿಂದ 6 ಮ್ಯಾಚ್ ಗೆದ್ದರೆ ಇನ್ನು 3 ಮ್ಯಾಚ್ ಇದೆ. 3 in a row ಸ್ಟ್ರೀಕ್ ಹೊಡಿತು ಅಂತಂದರೆ 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ಹೊಡಿತು ಅಂತಂದರೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಗುರು. ಅವನ ಅಜ್ಜಿ 9 ಕನ್ಸಿಕ್ಯೂಟಿವ್ ವಿನ್ಸ್ ಅಂತಂದರೆ ಅವನ ಅಜ್ಜಿ ಇದ್ರಂಥ ಟೀಮೇ ಇಲ್ಲ ಅನ್ನೋ ಥರ ಒಂಥರ ವರ್ಲ್ಡ್ ಕಪ್ ಗೆದ್ದಿರೋ ಫೀಲೇನೆ ಬಂದ್ಬಿಡುತ್ತೆ ನಮಗೆ. IPLಗೆ ಅದೇನು ಸುಮ್ಮನೆ ನಾವು ವರ್ಲ್ಡ್ ಕಪ್ ಗೆದ್ದಿರೋ ಲೆಕ್ಕಾಚಾರ, IPL ಗೆಲ್ಲೋದು ಕೂಡ ಸುಮ್ಮನೆ ಅಲ್ವೇ ಅಲ್ಲ. ಸೊ ನಿಮಗೇನು ಅನ್ನಿಸ್ತಾ ಇದೆ, RCB ಟ್ರೋಫಿ ಗೆಲ್ಲುತ್ತೆ ಅಂತ ನನಗೆ ಆನೆಸ್ಟಾಗಿ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಫೈನಲ್ಸ್ ಏನಾಗುತ್ತೆ, ಬಟ್ ನನಗೆ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಫೈನಲ್ಸಲ್ಲಿ RCB ಅಂತೂ ಪಕ್ಕ ಇರುತ್ತೆ ಅಂತ. ಇದಂತೂ ಪಕ್ಕ, ನಾನಂತೂ ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಫೈನಲ್ಸಲ್ಲಿ RCB ಇರುತ್ತೆ. ಆ್ಯಂಡ್ ಫೈನಲ್ಸಲ್ಲಿ ಏನಾಗುತ್ತೆ ಅಂತ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಫೈನಲ್ಸ್ಗೂ ನಮ್ಮ RCBಗೂ ಆಗಬಾರ್ದಿಲ್ಲ ಮೊದಲನೇ. ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ RCB ಈ ಸಲ ಟ್ರೋಫಿ ಗೆಲ್ತಾರೆ ಅಂತ ನನಗೆ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಇಟ್ಸ್ RCB ವರ್ಸಸ್ SRH.
ಅಥವಾ RCB ವರ್ಸಸ್ KKR ಅಂತೂ ಆದರೂ ಆಗ್ಬೋದು. ಬಟ್ RR ಅಂತೂ ನನ್ನ ಪ್ರಕಾರ ಫೈನಲ್ಗೆ ಬರೋದಿಲ್ಲ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತದೆ. ಗಟ್ ಫೀಲಿಂಗ್ ಏನಿದೆ ಒಂಥರ ಎವಿಡೆಂಟ್ ನನಗಂತೂ. ಪಕ್ಕ RR ಅಂತೂ ಯಾರು ಬಂದರೂ ಕೂಡ RR ಅಂತೂ ಫೈನಲ್ ಆಡಲ್ಲ ಅಂತ. ಯಾಕಂದರೆ ಅವರು ಆಡ್ತಿರೋ ರೀತಿ ನೋಡ್ತು ಅಂತಂದರೆ ಒಳ್ಳೆ ಕೊಲ್ಟೆ ಟೀಮ್ ಮಾಡ್ದಂಗೆ ಆಡ್ತಾ ಇದ್ದಾರೆ. ನಾನು ಇದನ್ನು ಹೇಳಿದ್ನ ಕೇಳಿಸ್ಕೊಂಡು ರೊಚ್ಚಿಗೆದ್ಬಿಟ್ಟು RCB ಹೊಡೆದ್ಬಿಡ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ RR ಮೇಲೆ RCBಗೆ ಸ್ವಲ್ಪ ಈಸಿನೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಕಂಪ್ಯಾರಿಟಿವ್ಲಿ ಬೇರೆ ಟೀಮ್ಗೆ ಕಂಪೇರ್ ಮಾಡ್ತು ಅಂತಂದರೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಆನೆಸ್ಟ್ ಅಭಿಪ್ರಾಯ ಏನು? ಯಾರು ಫೈನಲ್ಸ್ಗೆ ಹೋಗ್ಬೋದು, ಯಾರು ಗೆಲ್ಬೋದು ಟ್ರೋಫಿನ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ. ಬಾ.